ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಹುಲಿ, ಹೆಂಗ್ ಕಾಣ್ತಿದ್ದೀನಿಲ್ಲ? ಸೂಪರ್ ಆಗಿ ಕಾಣ್ತಿದ್ಯಾ ಮರೆ. ಕೈ ತೊಳ್ಕೊಂಡು ಮುಟ್ಬೇಕು, ಅಷ್ಟು ಚಂದ ಕಾಣ್ತಿದ್ಯಾ. ಲೇ ಹುಲಿ, ಕೈ ತೊಳ್ಕೊಂಡಲ್ಲ ಕಳ, ಮುಟ್ಟಿದ್ರೆ ಕೈ ತೊಳಿಬೇಕು. ನನ್ನ ಮಗನೇ, ಅವರಲ್ಲಿ ಮುಖ್ಯವಾದ ವಿಷಯ ಮಾತಾಡೋಕ್ಕೆ ನಮ್ಮನ್ನೆಲ್ಲ ಮನೆಗೆ ಕರೆದವ್ರೆ. ಆ ವಿಷಯನ ಅಣ್ಣಗೆ ಹೆಂಗೆ ಹೇಳೋದಂತ ನಾನಿದ್ರೆ ನಿಂಗಿಲ್ಲಿ ಅಧಿಕ ಪ್ರಸಂಗ. ಆಯ್ತು. ಲೋ ಗುಳೆ, ಸುಮ್ಕ ನಡೆಯಲ್ಲ. ಅಮ್ಮವ್ರ ಏಯ್ ಸಗ್ದಿ ಬಡತೀನಿ. ಯಾರಾದ್ರೂ ಆ ರೀತಿ ಕರೀತಾರ? ಆ ರೀತಿ ಕರೆದ್ರೆ ಅಮ್ಮವ್ರು ಬರಲ್ಲ. ನಿಧಾನಕ್ಕೆ ಸಾಫ್ಟ್ ಆಗಿ ಕರಿಬೇಕು. ನಾನು ಕರಿತೀನಿ ನೋಡಿ. ಅಮ್ಮೋರೇ, ಅಮ್ಮವ್ರೇ, ಅಮ್ಮ. ನೀವೇನ್ರಲ್ಲ ಇಲ್ಲಿ? ಅಣ್ಣ ನೀವೇನಿಲ್ಲಿ? ಅಯ್ಯ ನಿನ್ನ ನನ್ನ ಮನೆಯಾಗ ನಾನು ಇರ್ದಿರ ಬೇರೆ ಇನ್ಯಾರಲ್ಲ ಇರ್ತಾರೆ? ಇವನೊಂಥರ ಕಮಂಗಿ ಬಿಡೋಣ, ಏನೇನೋ ಹೇಳ್ತಾನೆ. ಹೌದು, ಏನು ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಅಣ್ಣ ಅದು ಈ ಕಡೆ ಇವ್ರನ್ನೆಲ್ಲ ನಾನೇ ಮನೆ ಕರೆದಿದ್ದು ಮಗ. ಯಾಕವ, ಏನ ಕೆಲಸ ಆಯ್ತಾ? ಕೆಲ್ಸ ಗಿಲ್ಸ ಏನೂ ಇಲ್ಲ. ಇವ್ರನ್ನೆಲ್ಲ ಮನೆಗೆ ಊಟ ಕರೆದು ಸ್ಯಾನೆ ದಿವಸ ಆಗಿತ್ತಲ್ಲ, ಹಂಗ ಕರ್ದೆ ಆಟೆ. ಒಳ್ಳೇದಾಯ್ತವ, ನನ್ನ ಮನ್ಸಿನಾಗೂ ಅದೇ ಆಯ್ತು. ಮನೆ ಪೂಜೆಗೂ ಇವ್ರು ನಾನು ಕರೆಯೋಕ್ಕಾಗಲಿಲ್ಲ. ನಿನ್ನ ಮನ್ಸ್ನಾಗ ಏನೈತೆ ಅಂತ ನನಗೆ ಅರ್ಥ ಆಗ್ತೈತೆ, ಆದ್ರೆ ನನ್ನ ಮನ್ಸ್ನಾಗ ಏನೈತೆ ಅಂತ ನೀನು ತಿಳಿಯಕ್ಕಿಲ್ವೇ? ಏನೋ ಒಂದೆ ಏನಿಲ್ಲ ಮಗ, ನೀವೆಲ್ಲರೂ ಕುಂತ್ಕೊಂಡು ಮಾತಾಡ್ತೀರಿ. ಅಡುಗೆ ತಯಾರಾಗೈತಾ ಇಲ್ವಾ ಅಂತ ನೋಡ್ಕೊಂಬರ್ತೀನಿ. ಕುಂತ್ಕೊಳ್ಳಿ, ಮಾತಾಡ್ಕೊಳ್ಳಿ. ಆಯ್ತು, ಸರಿ ಆಯ್ತು. ಬಸ್ಸು, ಅಡುಗೆ ಎಲ್ಲ ತಯಾರಾಯ್ತವ? ಹಾವ ಇದು ಏನು ಬಂಗಾರ, ಇದಕ್ಕಿದ್ದಾಗೆ ಹುಡುಗರನ್ನೆಲ್ಲ ಮನೆ ಕರೆಸಿದ್ಯಾ? ಅಪ್ಪಯ್ಯ, ಅವ್ವ ಯಾವ ಕೆಲಸನೂ ಸುಮ್ಮನೆ ಮಾಡಲ್ಲ, ಏನೋ ಒಂದು ಕಾರಣ ಇರುತ್ತೆ ಅಲ್ವೇನವ್ವ? ಹೌದು ರೀ. ನಮ್ಮ ಕಂಟಿ ಲಗ್ನ ದಿಸಿಯನ್ನು ಮಾತಾಡ್ಸೋಣ ಅಂತ ಅವ್ನ ಗೆಳೆಯರ್ನೆಲ್ಲ ಕರ್ಸಿ. ಏನು ಹೇಳ್ತಿದ್ಯಾ? ಹ್ಞೂ ಮತ್ತೆ ನಿಮ್ಮ ಮಗ ಯೋನೋ ನನ್ನ ಮಾತು ಯೋನ್ ಕೇಳೋಕ್ಕಿಲ್ಲ, ಅದಕ್ಕೆ ಅವ್ನ ಹಿಂದ್ ಮಾತು ನನ್ನ ಕೇಳ್ತಾನ ಅಂತ ಆಟೆ. ಅವ್ವ, ನಂಗೆ ಯಾಕೋ ಇದು ಆಗೋ ಕೆಲಸ ಅಲ್ಲ ಅನ್ನಿಸ್ತಿದೆ. ಅಯ್ಯ, ಹಿಂಗೆ ಅಪ್ಸಕ್ಕೆ ನಾನು ನುಡಿಯೋ ಬದಲು ತಾಯಿಗೆ ಬೆಂಬಲ ಕೊಡೋದನ್ನ ಕಲ್ತ್ಕೊ. ಹೇಳಿ ಬಂಗಾರ, ನಾನು ನಿನಗೆ ಬೆಂಬಲ ಕೊಡ್ತೀನಿ. ಇಲ್ಲ ಅಂದ್ರೆ ನಿನ್ನ ಕೈಯಲ್ಲಿ ಯಾರು ಮುಟ್ಕಿಸ್ಕೊಳ್ಳೋರು? ಹಂಗಲ್ಲ ರೀ, ನಾವು ಹೆಂಗನ ಮಾಡಿ ನಮ್ಮ ಕಂಟಿ ಮನಸ್ಸನ್ನ ಬದಲಾಯಿಸ್ಬೇಕು. ಅದು ಯೋನನ ಆಗಲಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ಬಂಗಾರ. ನಡಿಯವ, ಎಲ್ಲ ತಗೊಂಬರೋಣ ಬಾ. ಮುನ್ಸಿ, ಅಮ್ಮವ್ರು ಹೇಳಿದ ವಿಷಯನ ಅಣ್ಣನ ಹತ್ರ ಹೆಂಗ ಹೇಳೋದು? ಇರ್ಲ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ನಾವೀಗ ಅದು ಇದು ಮಾತಾಡಿ ಮದುವೆ ವಿಚಾರ ತರಬೇಕು. ಅಣ್ಣ, ಏನಿಲ್ಲ, ಒಂದು ವಿಷಯ ಗೊತ್ತಾ? ಈ ಹುಲಿ ಹೆಣ್ಣುಲಿ ನೋಡ್ಕೊಂಡವನೆ. ಹೆಣ್ಣುಲಿನ ಹಂಗಂದ್ರೆ ಏನಿಲ್ಲ? ಅಣ್ಣ ಅದೇ ಹೆಣ್ಣುಲಿ ಅಂದ್ರೆ ಹುಲಿ ಲವಲ್ ಬಿದ್ದವನಣ್ಣ. ಲೇ, ಹೌದೇನಿಲ್ಲ? ಲೇ ಕಾಳಿ, ಪಕ್ಕದಲ್ಲಿ ಬೆಲ್ಲದ ಚಂಗ್ ಹುಡುಗಿ ಕೂತಿದ್ರು, ಒಳ್ಳೆ ಬಕ್ರಾಂಗ್ ಹೋಯ್ತಾನೆ ಇದೆಯಲ್ಲ. ಲೇ ಬೇಡ, ಸುಮ್ಕಿರ್ಲ ಕಾಳಿ. ಸಾನ ನನ್ನ ಜೊತೆಯಾಗಿ ಬರ್ತಿರೋದೇ ಹೆಚ್ಚು. ಸುಮ್ಕೆ ಮಾತಾಡಿ ಯಾಕೆ ಎಡವಟ್ ಮಾಡ್ಕೊಳ್ಳಿ. ಲೇ ಕಾಳಿ, ಸೂಟು ಬೂಟು ಹಾಕಿದ್ಯಾ, ಪಕ್ಕದಲ್ಲಿ ಕೂತಿರೋ ಹಕ್ಕಿ ಕಾಳು ಹಾಕಿಲ್ಲ ಅಂತಂದ್ರೆ ಗಂಡು ಜಾತಿಗೆ ಅವಮಾನಕ್ಕಲ್ಲ. ಹೌದೌದು, ಸುಮ್ಮನೆ ಕೂತು ಕೂರ ಬರ್ಸ್ಕೊಳ್ಳೋದಕ್ಕಿಂತ ಮಾತಾಡಿ ಮನ್ಸಿಗೆ ಹತ್ರ ಮಾಡ್ಕೊಳ್ಳೋದೇ ಒಳ್ಳೇದು.
ಸಾನಾ ಗಾಳಿ ಚಂದಾಗಿ ಬೀಸ್ತೈತಲ್ವಾ? ಗಾಡಿಲಿ ಹೋಗ್ಬೇಕಾದ್ರೆ ಗಾಳಿ ಸಂದಾಗೆ ಬೀಸೋದು. ಅದಕ್ಕೆ ಯಾಕವೆ ಮಕ್ಕ ನಿಂಗೆ ಗಂಟ ಹಾಕೊಂಡು ಹೇಳ್ತಿದ್ಯಾ? ನಾನು ಇರೋದೇ ಹಿಂಗೆ, ಸುಮ್ಕೆ ಗಾಡಿ ಓಡಿಸ್ತೀಯಾ? ನೀನಿರೋದು ಹಿಂಗೆ ಅಂತಂದ್ರೆ ಬಿಟ್ಟು ಬರ್ತೀರಾ? ಯೋನಂದೆ ಅದೇ ನಿಂದೊಳ್ಳೆ ಕಥೆ ಆಯ್ತಲ್ಲ, ನಿಂತಾವ್ ಮಾತಾಡಿದ್ರು ಕಷ್ಟ, ನಾನು ಒಬ್ಬೊಬ್ನೇ ಮಾತಾಡ್ಕೊಂಡ್ರು ಕಷ್ಟ. ಹಿಂಗಾದ್ರೆ ಗಂಡ್ ಮಕ್ಳು ಬಾಳು ಸ್ಯಾನೆ ಕಷ್ಟ ಆಯ್ತದೆ. ಈ ಗಾಡಿನಲ್ಲಿ ಆಡ್ ಬರೋ ತರ ಇದ್ದಿದ್ರೆ ನಿನ್ ಭಾಷಣ ಕೇಳೋದ್ ತಪ್ಪಿರ್ತಿತ್ತು. ಏ ಅದಕ್ಕೇನವಿ ನಿನ್ಗೋಸ್ಕರ ನಾನೇ ಆಡ್ತೀನಿ. ಏನು ಚಂದ ಕಾಣಿಸ್ತಾವಳೆ ರನ್ನನ್ನು ಬಾಳೆದಿಂಡು ಬಿರಿದಂಗೆ, ಏನು ಜೋಕ ಕಾಣಿಸ್ತಾವಳು ರನ್ನನ್ನು ರಾಗಿತನೆ ತೊನೆದಂಗೆ. ಕಾಳಿ ಸಾಕ್ ನಿಲ್ಲಿಸ್ತೀಯಾ? ಯಾಕವಿ ಹಾಡು ಚಂದಾಗಿಲ್ವಾ? ಆಡು ಬೋ ಸಂದಾಗೆ ಐತೆ, ಆದ್ರೆ ಆಡ್ತಿರೋ ಭಾವ ಸಂದಾಗಿಲ್ಲ. ಏನವಿ ನೀನು, ನಾನು ಎಷ್ಟೊಂದು ಭಾವ ರಾಗ ಎಲ್ಲ ತುಂಬಾ ಆಡ್ತೀನಿ, ಚಂದಾಗಿಲ್ಲ ಅಂತ ಹೇಳ್ತಿದ್ಯಲ್ಲ ನೀನು. ನನ್ಗೆ ಸುಮ್ಕೆ ಕ್ವಾಟ್ಲೆ ಕೊಡ್ಬೇಡ, ನಿನ್ ಉನ್ನಾರ ಎಲ್ಲ ನಂಗೆ ಸಂದಾಗೆ ಗೊತ್ತೈತೆ. ಸುಮ್ಕೆ ಗಾಡಿ ಓಡಿಸ್ತೀಯಾ? ನೋಡವಿ ನಾನಿರೋದು ಹಿಂಗೆ, ನಾನು ಎಷ್ಟೊಂದು ತಡ್ಕೊಳ್ಳಿ ಮನ್ಸ್ನಾಗಿರೋದನ್ನ. ಆತ್ಮಾಗಲ್ದೆ ಹೋದ್ರು ಹಾಡ್ನಾಗಾದ್ರೂ ಹೊರಗೆ ಬರ್ಲೇಬೇಕಲ್ವಾ? ಬ್ಯಾಡ ಕಾಳಿ, ಹೇಳ್ತೀವಿ ನೋಡು. ಯಾಕವಿ ಎಲ್ಲಿ ನನ್ನ ಮಾತು ಕೇಳಿ ನನ್ನ ಹಾಡು ಕೇಳಿ ನನ್ನ ಮ್ಯಾಕ ಪಿರುತಿ ಉಟ್ಬಿಡುತ್ತೇನೋ ಅಂತ ಭಯನಾ? ಸರಿ ಬಿಡು, ನಿನಗೆ ಅಷ್ಟೊಂದು ಭಯ ಇದ್ರೆ ನಾನು ಹಾಡು ಆಡಕ್ಕಿಲ್ಲ, ಮಾತು ಆಡಕ್ಕಿಲ್ಲ. ನಾನ್ ಯಾಕ್ಲ ಭಯ ಪಡ್ಲಿ? ನಿನ್ ಆಡಲ್ಲ, ನೀನ್ ಇಳಿದ್ಬಿಟ್ಟು ಡ್ಯಾನ್ಸ್ ಮಾಡಿದ್ರು ನನ್ಗೆ ಯೋನು ಅನ್ಸಕ್ಕಿಲ್ಲ. ಹೌದಾ? ಸರಿ ಬಿಡು, ಹಾಗಾದ್ರೆ ನನಗನ್ಸಿದ್ದೀನ ನಾನು ಹೇಳ್ತೀನಿ. ನೀನ್ ಯೋನ್ ಹೇಳ್ತೀಯ ಅಂತ ನನ್ ಸಂದಾಗೆ ಗೊತ್ತು. ನೀನ್ ಯೋನು ಹೇಳೋದ್ ಬೇಡ, ಸುಮ್ಕೆ ಗಾಡಿ ಓಡಿಸ್ತೀಯಾ? ಏನು ನೀನ್ ಸಕ್ಕದಾಗ ಕಾಣ್ತೀನಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡ? ನಾನೇ ನಂಗೆ ಹೇಳಲ್ಲ. ನೀನು ಸಕ್ಕದಾಗಿಂದ ಸಕ್ಕದಾಗೆ ಟಾಪ್ನ ಕಾಣ್ತೀನಿ ಅಂತ ಹೇಳ್ತೀನಿ. ಅವೇ ನೀನ್ ಏನೇ ಹೇಳು, ನೀನ್ ಅಂದದ ಮುಂದೆ ಆ ಆಲಯನೂ ಇಲ್ಲ. ಯೋನು ಆಲಯನ? ಇದೇನವೇ ಆಲಯ ಅಂತ ಗೊತ್ತಿಲ್ವಾ? ಅದೇ ಕಣವೇ ಸುಂದರವಾದ ಹೆಣ್ಣು, ಅತಿ ಸುಂದರವಾದ ಹೆಣ್ಣು. ಅದು ಆಲಯ ಅಲ್ಲ, ಅಹಲ್ಯ. ಸುಮ್ಕೆ ನಂಗೆ ಪೂಸಿ ಹೊಡಿಯಕ್ಕೆ ಈ ಬೋಗಸ್ ಮಾತೆಲ್ಲ ಬ್ಯಾಡ. ಈ ಬಣ್ಣದ ಮಾತ್ಕೆಲ್ಲ ನನ್ ಮರಳಾಗಕ್ಕಿಲ್ಲ. ಸುಮ್ಕೆ ಹೋಯ್ತೀಯಾ? ಸಾನನ್ ಪಟಾಯಿಸ್ಬೇಕು ಅಂತಂದ್ರೆ 7 ಕೆರೆ ನೀರಲ್ಲ, ಸಮುದ್ರದ ನೀರೇ ಕುಡಿಬೇಕು ಅನಿಸ್ತೈತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.